ಎತ್ತಿನ ಹೊಳೆ ಯೋಜನೆ ಚಾಲನೆಗೂ ಮುನ್ನವೇ ಒಂದು ಅಪಶಕುನ ಎದುರಾಗಿರ್ತಕ್ಕಂಥದ್ದು. ಅಂದರೆ ಬಾಗಿನ ಅರ್ಪಣೆಗೂ ಮುನ್ನವೇ ಬಾಗಿದ ಹೂವಿನ ಮಂಟಪ, ಬಾಗಿನ ಅರ್ಪಣೆ ಮಾಡಲು ನಿರ್ಮಿಸಿದ್ದ ಹೂವಿನ ಮಂಟಪ ಕುಸಿತಗೊಂಡಿದೆ. ಇನ್ನು ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆ ಮಾಡಬೇಕಾಗಿದ್ದಂತಹ ಮಂಟಪ ಇದು. ಎತ್ತಿನ ಹೊಳೆ ಯೋಜನೆ ಚಾಲನೆಗೆ ಅಪಶಕುನ. ಎತ್ತಿನ ಹೊಳೆ ಯೋಜನೆಗೆ ಪ್ರಾರಂಭದಲ್ಲೇ ಒಂದು ಅಪಶಕುನ, ಬಾಗಿನ ಅರ್ಪಣೆಗೂ ಮುನ್ನವೇ ಬಾಗಿದ ಹೂವಿನ ಮಂಟಪ. ಇನ್ನು ಬಾಗಿನ ಅರ್ಪಣೆ ಮಾಡಲು ನಿರ್ಮಿಸಿದ್ದ ಮಂಟಪ ಕುಸಿದಿದೆ. ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಣೆ ಮಾಡಲು ನಿರ್ಮಾಣ ಮಾಡಿದ್ದಂತಹ ಒಂದು ಮಂಟಪ ಹಾಸನ ಹೆಬ್ಬಿನಹಳ್ಳಿ ಎತ್ತಿನಹಳ್ಳ ಬಳಿ ನಡೆದಿರ್ತಕ್ಕಂಥ ಘಟನೆ. ಬಾಗಿನ ಬಿಡಲು ನಿರ್ಮಿಸಿದ್ದ ಹೂವಿನ ಅಲಂಕೃತ ಗೋಪುರ, ಇನ್ನು ವಿತರಣಾ ತೊಟ್ಟಿ ಬಳಿ ನಿರ್ಮಾಣ ಮಾಡಿದ್ದ ಒಂದು ಮಂಟಪ, ಮತ್ತೆ ಮಂಟಪ ಪುನರ್ ನಿರ್ಮಾಣ ಮಾಡಿದ ಸಿಬ್ಬಂದಿಗಳು. ಅಂದರೆ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮೊದಲನೇ ಹಂತ ಯೋಜನೆ ಏನಿದೆ, ಈ ಒಂದು ಯೋಜನೆಗೆ ಎತ್ತಿನ ಹೊಳೆ ಯೋಜನೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಇನ್ನು ಈ ವೇಳೆ ಚಾಲನೆ ನೀಡೋಕ್ಕೂ ಮುಂಚೆ ಬಾಗಿನ ಅರ್ಪಣೆಗೆ ಒಂದು ಮಂಟಪವನ್ನು ನಿರ್ಮಾಣ ಮಾಡಲಾಗಿತ್ತು, ಹೂವಿನ ಮಂಟಪ. ಸೊ ಬಾಗಿನ ಅರ್ಪಣೆ ಮಾಡಲು ನಿರ್ಮಿಸಿದ್ದ ಮಂಟಪ ಕುಸಿತಗೊಂಡಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಣೆ ಮಾಡಬೇಕಾಗಿದ್ದಂತಹ ಮಂಟಪ ಇದು. ಸೊ ಒಂದು ಮಂಟಪ ಬಾಗಿನ ಅರ್ಪಣಕ್ಕೂ ಮುಂಚೆನೇ ಕುಸಿತ ಕಂಡಿರ್ತಕ್ಕಂಥದ್ದು. ನೀವಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಬಾಗಿನ ಅರ್ಪಣೆ ಮಾಡಲಿಕ್ಕೆ ನಿರ್ಮಾಣ ಮಾಡಿದ್ದಂತಹ ಒಂದು ಮಂಟಪ ಅದು. ಸೊ ಆ ಒಂದು ಮಂಟಪ ಬಾಗಿನ ಅರ್ಪಣೆಗೂ ಮುನ್ನವೇ ಕುಸಿದಿದೆ. ಅಲ್ಲಿ ಸಿಬ್ಬಂದಿಗಳು ನೋಡಿ ಅದನ್ನು ಯಥಾಸ್ಥಿತಿಗೆ ತರ್ತಕ್ಕಂಥ ಮತ್ತೆ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಅಂದರೆ ಇವತ್ತು ಏನು ಕುಡಿಯೋ ನೀರಿನ ಸಮಗ್ರ ಯೋಜನೆ ಎತ್ತಿನ ಹೊಳೆ ಯೋಜನೆ ಇದೆ, ಮೊದಲ ಹಂತದ ಯೋಜನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವು ಸಚಿವರು ಭಾಗಿಯಾಗಿ ಈ ಒಂದು ಬಾಗಿನ ಅರ್ಪಣೆ ಮಾಡಲಿಕ್ಕೆ ನಿರ್ಮಾಣ ಮಾಡಿದ್ದಂತಹ ಮಂಟಪ ಇದು. ಹಾಸನ ಹೆಬ್ಬಿನಹಳ್ಳಿ ಎತ್ತಿನಹಳ್ಳ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸೊ ಬಾಗಿನ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆ ಮಾಡಬೇಕಿತ್ತು, ಸುಮಾರು 12:30 ಅರ್ಪಣೆ ಮಾಡಬೇಕಿತ್ತು. ಅದಕ್ಕೂ ಮುಂಚೆನೇ ಅಲ್ಲಿ ಒಂದು ಹೂವಿನ ಮಂಟಪವನ್ನು, ಬೃಹತ್ ಹೂವಿನ ಮಂಟಪವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆ ಗಣ್ಯರು ಆ ಒಂದು ಸ್ಥಳಕ್ಕೆ ಹೋಗಿ ಬಾಗಿನ ಅರ್ಪಣೆ ಮಾಡಲಿಕ್ಕೆ ನಿರ್ಮಾಣ ಮಾಡಿದ್ದಂತಹ ಒಂದು ಮಂಟಪ ಅದು. ಸೊ ಆ ಒಂದು ಮಂಟಪ ಬಾಗಿನ ಅರ್ಪಣೆಗೂ ಮುನ್ನವೇ ಕುಸಿದಿದೆ. ಅಂದರೆ ಅದು ಯಾವ ರೀತಿ ನಿರ್ಮಾಣ ಮಾಡಿದರು ಅಂತ ಗೊತ್ತಿಲ್ಲ. ಬಟ್ ಒಂದು ಕೆಲವರು ಈಗ ಚರ್ಚೆ ಮಾಡೋದೇನಪ್ಪ ಅಂತಂದರೆ, ಇದು ಎತ್ತಿನ ಹೊಳೆ ಯೋಜನೆ ಬಾಗಿನ ಅರ್ಪಣೆಗೂ ಮುನ್ನವೇ ಒಂದು ಅಪಶಕುನ ಎದುರಾಗಿದೆ, ಅಪಶಕುನದಂತೆ ಅನ್ನಿಸ್ತಿದೆ ಇದು ಅಂತ ಹೇಳ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ರಿಪೋರ್ಟರ್ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ಏನಿದು ಬಾಗಿನ ಅರ್ಪಣೆಗೂ ಮುನ್ನವೇ ಬಾಗಿದ ಹೂವಿನ ಮಂಟಪ, ಎತ್ತಿನ ಹೊಳೆ ಮೊದಲ ಹಂತ ಯೋಜನೆಗೆ ಏನು ಅಪಶಕುನ ಏನಂತಾರೆ ಇದರ ಬಗ್ಗೆ ಜನರು? ಎಸ್ ಲಕ್ಷ್ಮೀಪತಿ, ಏನಿವತ್ತು ಏನು ಹಾಸನದ ಬಳಿ ಸಕಲೇಶ್ಪುರ ಏನಿದೆ, ಇದ್ರ ಬಳಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ಬೇಕಾಗಿತ್ತು. ಹಲವಾರು ವರ್ಷಗಳ ಏನು ಯೋಜನೆ ಆಗಿತ್ತು, ಸಾವಿರಾರು ಕೋಟಿ. ಆದ್ರೆ ಇವತ್ತು ಏನು ಪ್ರಥಮವಾಗಿ ಪಂಪ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಬಂದು ಬಾಗಿನ ಅರ್ಪಿಸಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ಸಿಎಂ ಕೂಡ ಈಗ ಇದೇ ವೇದಿಕೆಯಲ್ಲಿ ಬರಬೇಕಾಗಿತ್ತು. ಆದ್ರೆ ಏನಾಗಿದೆ, ಸಡನ್ ಆಗಿ ರಾತ್ರಿ ಕೆಲವು ಕಾರಣಗಳಿಂದ ಇದು ಕುಸಿದ್ ಬಿದ್ದಿದೆ. ಆಮೇಲೆ ಅದನ್ನ ಸಿಬ್ಬಂದಿಗಳು ಸರಿ ಮಾಡಿದ್ರು. ಅಂದ್ರೆ ಹಬ್ಬದ ದಿವಸ ಮಾಡ್ಬೇಕು ಅಂತ ಒಳ್ಳೆ ಮುಹೂರ್ತ ನೋಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು, ನೀರಾವರಿ ಸಚಿವರು. ಆದ್ರೆ ಇದಕ್ಕೆ ಪ್ರಥಮವಾಗಿ ವಿಘ್ನವೇ ಆಗಿದೆ. ಅಂದ್ರೆ ಹಲವಾರು ಈ ಕಾಮಗಾರಿಯಲ್ಲಿ ಕೂಡ ಹಲವು ವಿಘ್ನಗಳಾಗಿತ್ತು. ಅಂತೂ ಇಂತೂ ಇವತ್ತು ಕಾರ್ಯಕ್ರಮ ಮುಗಿತು, ಇವತ್ತು ಚಾಲನೆ ಕೊಡ್ತೀವಿ ಅನ್ನೋ ಟೈಮಲ್ಲಿ ಈ ತರ ವಿಘ್ನ ಆಗಿರೋದು ಎಲ್ಲ ಒಂದ್ ಕಡೆ ಸೊ ಪ್ರಕೃತಿ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಆಗಿದೆ. ಇನ್ನೇನು ಕೆಲ ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಪ್ರಾರಂಭವಾಗುತ್ತೆ ಲಕ್ಷ್ಮೀಪತಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ಸುಮಾರು 2014ರಲ್ಲಿ ಅಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಲಾಗಿತ್ತು. ಸೊ ಇದೀಗ ಮೊದಲನೇ ಹಂತದ ಯೋಜನೆಯಾಗಿ ಇವತ್ತು ಈ ಯೋಜನೆಗೆ ಚಾಲನೆಯನ್ನು ನೀಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಹೆಬ್ಬಿನಹಳ್ಳಿ ಬಳಿ ಬರ್ತಕ್ಕಂಥ ಎತ್ತಿನಹಳ್ಳ ಅಂತ ಒಂದು ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಹೂವಿನ ಮಂಟಪ ಕುಸಿದಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಏನು ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮೊದಲನೇ ಹಂತ ಏನಿದೆ, ಅದಕ್ಕೆ ಸಕಲೇಶ್ಪುರ ತಾಲೂಕಿನ ಬೈಕೆರೆ ದೊಡ್ಡ ನಗರದ ಪಂಪ್ ಹೌಸ್ ಬಳಿ ಈಗಾಗಲೇ ವಿದ್ಯುಕ್ತವಾಗಿ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಚಾಲನೆಯನ್ನು ಕೊಟ್ಟು ಅಲ್ಲಿಂದ ಎತ್ತಿನ ಹೊಳೆ ನೀರೇನಿದೆ, ಎತ್ತಿನ ಹೊಳೆ ನೀರು ಹರ್ಕೊಂಡು ಈ ಒಂದು ಸ್ಥಳಕ್ಕೆ ಬರುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಬಂದು
ಆ ಒಂದು ಹರಿತಾ ಇರ್ತಕ್ಕಂಥ ನೀರು ಅದಕ್ಕೆ ಒಂದು ಬಾಗಿನವನ್ನು ಅರ್ಪಿಸಲಿಕ್ಕೆ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಲಾಗಿತ್ತು. ಇನ್ನು ಎತ್ತಿನಹೊಳೆ ಯೋಜನೆ 2014ರಲ್ಲಿ ಚಾಲನೆ ಕೊಟ್ಟಿದ್ರು ಕೂಡ ಇದೊಂದು ದೊಡ್ಡ ಯೋಜನೆ ಆಗಿದೆ, ಬೃಹತ್ ಯೋಜನೆ ಆಗಿರ್ತಕ್ಕಂಥದ್ದು. ಈ ಎತ್ತಿನಹೊಳೆ ಯೋಜನೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ ಸುಮಾರು 29ಕ್ಕೂ ಹೆಚ್ಚು ತಾಲೂಕುಗಳ ಜನರ ಬದುಕಿಗೆ ಒಂದು ಆಸರೆ ಆಗಿರ್ತಕ್ಕಂಥ ಯೋಜನೆ ಇದು. ಸೊ ಈ ಒಂದು ಯೋಜನೆ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿಕ್ಕೆ ಎತ್ತಿನಹೊಳೆ ಯೋಜನೆ ಏನಿದೆ ಇದು ಬಯಲು ಸೀಮೆ ಪ್ರದೇಶಗಳಾದಂತಹ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆ, ಅದೇ ರೀತಿಯಾಗಿ ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು 29ಕ್ಕೂ ಹೆಚ್ಚು ತಾಲೂಕುಗಳಿಗೆ ಕುಡಿಯುವ ಮತ್ತು ಕೃಷಿಗಾಗಿ ನೀರನ್ನು ಬಳಕೆ ಮಾಡಲಿಕ್ಕೆ ಜಾರಿಗೆ ತಂದಿರತಕ್ಕಂಥ ಸಾವಿರಾರು ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ಮಾಡಲಾಗ್ತಾಯಿದೆ. ಸೊ ಇವತ್ತು ಈ ಯೋಜನೆಗೆ ಮೊದಲನೇ ಹಂತ ಅಂದರೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಮೊದಲನೇ ಹಂತಕ್ಕೆ ಇವತ್ತು CM ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಇವರಿಗೆ DCM DK ಶಿವಕುಮಾರ್, MB ಪಾಟೀಲ್ ಸೇರಿದಂತೆ ಜೊತೆಗೆ ಗೃಹ ಸಚಿವರು ರಾಜಣ್ಣ, ಹೀಗೆ ಹಲವು ಸಚಿವರು ಮತ್ತು ಶಾಸಕರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಮೊದಲನೇ ಹಂತ ಇದು. ಸೊ ಈ ಒಂದು ಯೋಜನೆಗೆ ಸಿದ್ದರಾಮಯ್ಯನವರು ಚಾಲನೆ ನೀಡಿರ್ತಕ್ಕಂಥದ್ದು. ಅಂದರೆ ಇದು ಚಿಕ್ಕಮಗಳೂರು, ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಈ ರೀತಿಯ ಈ ಭಾಗದ ಸುಮಾರು 29 ತಾಲೂಕುಗಳಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು. ಇದು ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಲ್ಲ, ಇದು ಹಾಸನದ ಈಗ ಸಿದ್ದರಾಮಯ್ಯನವರು ಸಕಲೇಶಪುರ ತಾಲೂಕಿನ ಬೈಕೆರೆ ದೊಡ್ಡ ನಗರದ ಪಂಪ್ ಹೌಸ್ ಬಳಿ ಚಾಲನೆ ಕೊಟ್ಟು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಅಲ್ಲಿ ಪಂಪ್ ಹೌಸ್ನಲ್ಲಿ ಅವರು ಈ ಎತ್ತಿನಹೊಳೆ ಮೊದಲನೇ ಹಂತದ ಯೋಜನೆ ಏನಿದೆ ಅದಕ್ಕೆ ನೀರನ್ನು ಹರಿಬಿಟ್ಟು ಚಾಲನೆ ಕೊಟ್ಟು ಸಚಿವರುಗಳ ಜೊತೆ ನೋಡ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆ ಇದಾದ ಬಳಿಕ CM ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆ ಮಾಡಬೇಕಿದ್ದಂಥ ಮಂಟಪ ಕುಸಿದಿರ್ತಕ್ಕಂಥದ್ದು ಹೆಬ್ಬಿನಹಳ್ಳಿ ಎತ್ತಿನಹಳ್ಳ ಬಳಿ. ಸೊ ಅದು ಕೂಡ ಎರಡು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಇವತ್ತು ಬಹುದಿನಗಳ ರಾಜ್ಯದ ಜನರ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಬಯಲು ಸೀಮೆಯ ಭಾಗದ ಜನರ ಬಹುಬೇಡಿಕೆ ಆಗಿದ್ದಂತಹ ಇದು ಎತ್ತಿನಹೊಳೆಯಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ಬೆಂಗಳೂರು ನಗರ ಕೂಡ, ಚಿಕ್ಕಬಳ್ಳಾಪುರ, ಕೋಲಾರ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ನೀರನ್ನು ಒದಗಿಸ್ತಕ್ಕಂಥ ಯೋಜನೆ ಆಗಿದೆ. ಇದು ಸದ್ಯ ಇವತ್ತು ಮೊದಲನೇ ಹಂತದ ಯೋಜನೆಗೆ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವು ಸಚಿವರು, ಶಾಸಕರು ಹಾಗೂ ಗಣ್ಯರು ಭಾಗಿಯಾಗಿ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ.